ಸುದ್ದಿ ಟಿವಿ ವೀಕ್ಷಕರೇ, ಒಬ್ಬ ಮನುಷ್ಯನ ಹತ್ರ ಎಷ್ಟೇ ದುಡ್ಡಿದ್ರು ಸಹ ಆತ ಮೃತಪಟ್ಟ ನಂತರ ಕೆಲವು ದಿನಗಳು ಮಾತ್ರ ಆತನನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಆದ್ರೆ ಆತ ಯಾವ್ದಾದ್ರೂ ಒಂದು ಉತ್ತಮವಾದಂತಹ ಕೆಲಸವನ್ನ ಈ ಸಮಾಜಕ್ಕೆ ಕೊಟ್ಟಿದ್ರೆ ಆತ ದೈವಾಧೀನನಾದ ನಂತರವೂ ಸಹ ಶತಮಾನಗಳ ಕಾಲ ಆತನನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಅಂತಹದೇ ಒಂದು ಸಮಾಜಮುಖಿಯಾಗಿದ್ದಂತಹ ಡಾಕ್ಟರ್ ಕೃಷ್ಣನ್ ಬೊಮ್ಮಸಂದ್ರ, ಚಂದಾಪುರ ಈ ಒಂದು ಕೇಂದ್ರ ಭಾಗಗಳಲ್ಲಿ ದಶಕಗಳ ಕಾಲ ಉಳಿಯುವಂತ ಚಿರಪರಿಚಿತ ಮತ್ತು ಜನಾನುರಾಗಿಯೂ ಆಗಿದ್ರು. ಇವರು ವೈದ್ಯ ಲೋಕದಲ್ಲಿ ಅವಿರತವಾದಂತಹ ಅಪಾರವಾದಂತಹ ಸಹಾಯವನ್ನ ಜನಕ್ಕೆ ಮಾಡಿದ್ದಾರೆ. ಅದರಿಂದಾಗಿ ಚಂದಾಪುರ ಸುತ್ತಮುತ್ತಲಿನ ಭಾಗಗಳಲ್ಲಿ ಡಾಕ್ಟರ್ ಕೃಷ್ಣನ್ ಅಂದ ಕೂಡಲೇ ಎಲ್ರಿಗೂ ಸಹ ಚಿರಪರಿಚಿತವಾದಂತಹ ಮುಖ. ಅವರು ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ್ದಾರೆ. ಅವರು ದೈವಾಧೀನರಾಗಿದ್ದಾರೆ ಅಂತ ಹೇಳೋದಕ್ಕೆ ವಿಷಾದಿಸುತ್ತೇವೆ. ಅವರ ನೆನಪಿನಾರ್ಥಕವಾಗಿ ಕರ್ನಾಟಕ ಸಂರಕ್ಷಣಾ ವೇದಿಕೆ 5ನೇ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಹೆಬ್ಬಗೋಡಿ ಸರ್ಕಾರಿ ಶಾಲಾ ಆವರಣದಲ್ಲಿ ಏರ್ಪಡಿಸಿತ್ತು. ಮತ್ತೆ ಸಮಾಜಕ್ಕೆ ನಮ್ಮದೇ ಆದಂತ ಒಂದು ಕೊಡುಗೆ ಇರಬೇಕು ಅನ್ನುವಂತ ಉದ್ದೇಶದಿಂದ ಇಂಥ ಒಂದು ಜನಪರವಾದಂತ ಹಾಗೂ ಜನಸಾಮಾನ್ಯರಿಗೆ ವಿಶೇಷವಾಗಿ ಬಡವರಿಗೆ ಅನುಕೂಲವಾದಂತ ಒಂದು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿ ಅದ್ರ ಮುಖಾಂತರ ಅವರಿಗೆ ಸಹಾಯ ಆಗಲಿ ಅನ್ನುವಂತ ಉದ್ದೇಶದಿಂದ ಡಾಕ್ಟರ್ ಕೃಷ್ಣನ್ ರಾವ್ ಅವರು ಒಳ್ಳೆ ಡಾಕ್ಟರ್ ಆಗಿ ಒಳ್ಳೆ ಸೇವೆಯನ್ನ ಮಾಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಅವರ ಒಂದು ಸವಿ ನೆನಪು ಯಾವತ್ತೂ ಕೂಡ ಇರಬೇಕು. ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ ಬಂದ್ರು ಅನ್ನೋದನ್ನ ಜನತೆಗೆ ತಿಳಿಸುವಂತ ಒಂದು ಕಾರ್ಯಕ್ರಮವನ್ನು ಈಗ ಹಾಕಬೇಕು ಅನ್ನುವಂತ ಉದ್ದೇಶದಿಂದ ಅವರ ಒಂದು ನೆನಪಿಗಾಗಿ ಈ ಒಂದು ಬೃಹತ್ ಮಟ್ಟದ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಆದ್ರೆ ಇಂದಿನ ಕಾಲದಲ್ಲಿ ನೀವು ನೋಡ್ತಾ ಇದ್ರಿ, ರಸ್ತೆ ಭಾಗದಲ್ಲಿ ಆಕದ ಮರಗಳಿರ್ಬೋದು, ಹೊಂಗೆ ಮರಗಳಿರ್ಬೋದು, ಬೇವಿನ ಮರಗಳಿರ್ಬೋದು, ಹಣ್ಣಿನ ಮರಗಳು, ಸಾಧು ಹುಣಸೆ ಮರ ಇರ್ಬೋದು, ಮಾವಿನ ಮರ, ಇಂಥ ಮರಗಳು ಹಿಂದೆ ನಾವು ನೋಡ್ತಾ ಇದ್ವಿ. ಇವತ್ತು ನೋಡಿದ್ರೆ ಎಲ್ಲೋ ಒಂದು ಗಿಡಗಳು ಆಗ್ತಾ ಇದಾರೆ, ಅಲಂಕಾರಿಕ ಗಿಡಗಳು ಅಷ್ಟೇ. ಆಯಸ್ಸು ಬರೀ 3 ವರ್ಷ, 5 ವರ್ಷ, 10 ವರ್ಷ ಅಷ್ಟೇ ಇರ್ತಾ ಇದೆ. ಆದ್ರೆ ಮಲ್ಟಿಪರ್ಪಸ್ ಅಂದ್ರೆ ಒಂದು ಹೊಂಗೆ ಗಿಡನ ಉದಾಹರಣೆಗೆ ತಗೊಳ್ಳಿ, ಅದರಿಂದ ನಮ್ಗೆ ಎಷ್ಟೊಂದು ಉಪಯೋಗ ಇದೆ. ತಂಪಾದ ಗಾಳಿ ಕೊಡೋದಲ್ಲದೆ ಅದರಿಂದ ನಮ್ಗೆ ಉಪಯೋಗ ಹೊಂಗೆ ಎಲ್ಲದೂ ಅದು ಒಂದೊಂದು ಗಿಡದ ಅಂಶಗಳು ಕೂಡ ಜನ ಉಪಯೋಗಿ ಆಗಿರುತ್ತೆ. ಕರ್ನಾಟಕ ಸಂರಕ್ಷಣಾ ವೇದಿಕೆ ಸುಮಾರು 6 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಸೇವೆಯನ್ನ ಕೊಡ್ತಾ ಬರ್ತಾ ಇದೆ. ಈ ನಾಡಿಗೆ ಆಗಲಿ, ಈ ಒಂದು ಗ್ರಾಮಕ್ಕಾಗಲಿ, ಒಂದು ಸ್ಥಳೀಯವಾಗಿ ಇರತಕ್ಕಂತ ಪ್ರದೇಶಗಳಲ್ಲಿ ತನ್ನದೇ ಆದಂತಹ ನಿಲುವುಗಳನ್ನ ಮೈಗೂಡಿಸಿಕೊಂಡು ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೆ. ಇವತ್ತು 5ನೇ ಬೃಹತ್ ಮಟ್ಟದ ಒಂದು ಉಚಿತ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನ ಹೆಬ್ಬಗೋಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯವಾಗಿ ಇರತಕ್ಕಂತಹ ಡಾಕ್ಟರ್ ಕೃಷ್ಣನ್ ಅವರು ನಮ್ಮನ್ನು ಆಗಲೇ ಸುಮಾರು 2 ತಿಂಗಳಾಯಿತು. ಅವರ ಒಂದು ಹೆಸರಿನಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಬಂದಿರತಕ್ಕಂತಹ ರೋಗಿಗಳ ಬಗ್ಗೆ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ.